ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ರಾಜ್ಯ ರಾಜಕೀಯದಲ್ಲಿ ಸಂಪುಟ ಪುನರ್ರಚನೆ ಮತ್ತು ವರಿಷ್ಠರ ನಿರ್ಧಾರಗಳ ಕುರಿತು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಸಂಪುಟ ಪುನರ್ರಚನೆಯು ಪ್ರಸ್ತುತ ಅತ್ಯಂತ ಪ್ರಮುಖ ಮತ್ತು ದೊಡ್ಡ ರಾಜಕೀಯ ಬೆಳವಣಿಗೆಯಾಗಿದ್ದು, ಪಾರ್ಲಿಮೆಂಟ್ನಲ್ಲಿ ನಡೆದಿರುವ ಘಟನೆಗಳು ಹಾಗೂ ಪ್ರತಿಭಟನೆಗಳನ್ನು ಗಮನದಲ್ಲಿಟ್ಟುಕೊಂಡು ವರಿಷ್ಠರು ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ನೀಡುವುದು ಮತ್ತು ಹಿರಿಯರನ್ನ ಉಳಿಸಿಕೊಳ್ಳುವ ಬಗ್ಗೆ ವರಿಷ್ಠರೇ ಸೂಕ್ತ ತೀರ್ಮಾನ ಮಾಡಲಿದ್ದಾರೆ. 4, 5 ಅಥವಾ 6ನೇ ಬಾರಿ ಗೆದ್ದರೂ ಮಂತ್ರಿಗಿರಿ ಸಿಗದ ಹಲವು ಹಿರಿಯ ಶಾಸಕರಿದ್ದು ಅವರಿಗೂ ಅವಕಾಶ ಸಿಗಬೇಕಿದೆ. ಸಂಪುಟ ಪುನರ್ರಚನೆ ಎಂದಾಗ ಕೆಲವು ಹಳೆಯ ಸಚಿವರನ್ನ ಕೈಬಿಡುವುದು ಮತ್ತು ಹೊಸಬರಿಗೆ ಅವಕಾಶ ನೀಡುವುದು ಸಹಜ ಪ್ರಕ್ರಿಯೆಯಾಗಿದೆ. ತಮಗೆ ಸಿಗುವ ಸ್ಥಾನಮಾನದ ಕುರಿತು ಮಾತನಾಡಿದ ಅವರು, ತಾವು ಯಾವುದೇ ನಿರೀಕ್ಷೆಗಳನ್ನ ಇಟ್ಟುಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಪಕ್ಷ ನೀಡಿದ ಜವಾಬ್ದಾರಿಯನ್ನ ತಮ್ಮ ಶಕ್ತಿ ಮೀರಿ ನಿರ್ವಹಿಸಿದ್ದು, ಮುಂದೆ ವರಿಷ್ಠರು ಯಾವುದೇ ಜವಾಬ್ದಾರಿ ನೀಡಿದ್ದರೂ ಅದನ್ನ ವಹಿಸಿಕೊಳ್ಳಲು ಸಿದ್ಧರಾಗಿರುವುದು ತಿಳಿಸಿದ್ದಾರೆ. ಅಲ್ಲದೆ ಚಿಕ್ಕಮಗಳೂರು ಜಿಲ್ಲೆಗೆ ಮಂತ್ರಿಗಿರಿ ನೀಡುವ ವಿಷಯ ವರಿಷ್ಠರ ಪರಿಶೀಲನೆಯಲ್ಲಿದೆ ಎಂದು ಅವರು ಹೇಳಿದ್ದಾರೆ. ಯಾಕಂದ್ರೆ ಇದೊಂಥರ ಬಹಳ ದೊಡ್ಡ ಒಂದು ದೊಡ್ಡ ರೀತಿಯಾಗಿ ಇವತ್ತು ಬೆಳವಣಿಗೆ ಆಗಿದೆ ಮತ್ತು ಅದರಿಂದ ನಿನ್ನೆ ಚರ್ಚೆ ಮಾಡೋಕ್ಕೆ ಖಂಡಿತ ನೀವೇ ನೋಡಿದ್ದೀರ. ನಿನ್ನೆ ಎಲ್ಲ ಪಾರ್ಲಿಮೆಂಟ್ ಅಲ್ಲಿ ಆಗಿದೆ, ಮತ್ತೆ ಹೊರಗಡೆ ಬಂದು ಪ್ರತಿಭಟನೆ ಮಾಡಿದ್ದಾರೆ. ಇದೆಲ್ಲ ನಡೆದಿರ್ತಕ್ಕಂಥದ್ದು. ಅದರಿಂದ ಬಹುಶಃ ಇನ್ನು 1-2 ದಿವಸ ಮುಂದಕ್ಕೆ ಹೋಗ್ಬೋದು. ನನಗೂ ಇಲ್ಲ, ನನಗೆ ನೋಡಿ ಅದ್ರ ಬಗ್ಗೆ ನಾನೇ ಮಾತಾಡಕ್ ಹೋಗಲ್ಲ. ಅದು ಅಲ್ಲಿ ತೀರ್ಮಾನ ಮಾಡ್ತಾರೆ. ಅದು ಏನು ಯಾವ ತರ ತೀರ್ಮಾನ ಮಾಡ್ಬೇಕು ವರಿಷ್ಠರು ಕುತ್ಕೊಂಡು ಮಾಡ್ತಾರೆ. ನಾನು ಅದ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ. ಕೊಡ್ಬೋದು, ಯಾರು ಬೇಕಾದ್ರೂ ಕೊಡ್ಬೋದು. ಯಾರಿಗೆ ಅವಕಾಶಗಳು ಸಿಗೋದಿಲ್ಲ ಹೇಳಕ್ಕಾಗಲ್ಲ. ಎಲ್ರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೋಡಿ, ಹೊಸಬ್ರಿಗೂ ಕೂಡ ಕೊಡ್ಬೇಕು, ಹಳಬರು ಕೂಡ ಇರ್ಬೇಕು. ಆದ್ರೆ ಅದನ್ನ ಒಂದ್ ರೀತಿ ಯಾವ ರೀತಿ ಮಾಡ್ಬೇಕು ನಮ್ಮ ವರಿಷ್ಠರು ಮಾಡ್ತಾರೆ. 2 ಸಲ ಏನು ಹೋಗಿ ವಾಪಸ್ ಬಂದಿಲ್ಲ. ನಿನ್ನೆ ನೀವೇ ನೋಡಿದ್ದೀರಪ್ಪ ಏನೇನಾಯ್ತು ಅಂತ. ಅದಕ್ಕೆ ಅವ್ರ ಸಮಯ ಸಿಗ್ಲಿಲ್ಲ. ಇವತ್ತು ಕೂಡ ಪಾರ್ಲಿಮೆಂಟ್ ನಡೀತಾ ಇದೆ. ಪಾರ್ಲಿಮೆಂಟ್ಗೆ ಹೋಗ್ಬೇಕಾಗತ್ತೆ. ಇನ್ನೇನೇನು ಬೆಳವಣಿಗೆಗಳಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ರಾಜಕೀಯದ ಬೆಳವಣಿಗೆಗಳು ಅನಿರೀಕ್ಷಿತವಾಗಿ ಬೇರೆ ಬೇರೆ ರೀತಿ ಆಗಿದೆ. ಅದಕ್ಕೋಸ್ಕರ ಅದನ್ನ ನೋಡ್ಕೊಂಡು ಮತ್ತೆ ತೀರ್ಮಾನ ಮಾಡ್ತಾರೆ. ನೋಡಿ, ಒಂದು ಸಚಿವ ಸಂಪುಟ ಪುನರ್ರಚನೆ ಅಂತ ಹೇಳಿದಾಗ ಕೆಲವರು ಕೈ ಬಿಡ್ಲೇಬೇಕಾಗತ್ತೆ, ಕೆಲವರು ಹೊಸಬರು ತಗೊಳ್ಳೇಬೇಕಾಗತ್ತೆ. ಇದ್ರ ಪುನರ್ರಚನೆ ಯಾಕೆ ಮಾಡ್ಬೇಕು? ಹಳಬರನ್ನೇ ನೀವೆಲ್ಲ ಮುಂದುವರ್ಸ್ಬೋದಾಗಿತ್ತಲ್ಲ. ಅದಕ್ಕೋಸ್ಕರ ಅದಾಗೇ ಆಗುತ್ತೆ. ಎಲ್ರು ಕೂಡ ಬಂದೇ ಬರ್ತಾರೆ ಅಂತ ಏನಿಲ್ಲ. ಮತ್ತು ಕೆಲವು ಹೊಸ ಜನರು ಕೂಡ ಅವಕಾಶಗಳು ಸಿಗಬೇಕು. ಎಷ್ಟೋ ಜನರಿಗೆ ಪಾಪ ಸೀನಿಯರ್ಸು ಇದ್ದಾರೆ, ಅವ್ರಿಗೆ ಅವಕಾಶಗಳು ಕೂಡ ಸಿಕ್ಕಿಲ್ಲ. 4 ಸಲ 5 ಸಲ 6 ಸಲ ಗೆದ್ದಿರೋರು ಇದ್ದಾರೆ, ಮಂತ್ರಿಗಳಾಗದೇನೆ ಇರುವಂತವ್ರು. ಅವ್ರಿಗೂ ಕೂಡ ಅವಕಾಶಗಳು ಸಿಗ್ಬೇಕು. ನೋಡೋಣ. ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಾನು ಮೊದ್ಲೇ ಹೇಳಿದ್ದೀನಿ, ಏನ್ ತೀರ್ಮಾನ ಮಾಡ್ತಾರೆ ನಮ್ಮ ವರಿಷ್ಠ ಅದ್ರ ಪ್ರಕಾರ ನಾವು ಹೋಗ್ತೀವಿ. ನಾವೇನ್ ನಿರೀಕ್ಷೆನೂ ಏನ್ ಇಟ್ಕೊಂಡಿಲ್ಲ ಅಥವಾ ಏನೂ ಇಲ್ಲ. ಅದ್ ಏನ್ ತೀರ್ಮಾನ ಮಾಡ್ತಾರೆ ನಾವು ಪಕ್ಷದ ಈಗ 3 ವರ್ಷ ನಮ್ಗೆ ಕೊಟ್ಟಿದ್ರು. ನಾವು ನಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದ್ದೇವೆ. ಮುಂದೆ ಏನ್ ಜವಾಬ್ದಾರಿ ಕೊಡ್ತಾರೆ ಮಾಡ್ತೀವಿ. ನಮ್ಮ ಪಕ್ಷಕ್ಕೋಸ್ಕರ ಸಿಗ್ಬೋದು, ಹೇಳಕ್ಕಾಗಲ್ಲ. ಸಿಗ್ಬೋದು. ಕೊಡ್ಬೇಕು. ಚಿಕ್ಕಮಗಳೂರಲ್ಲಿ 5ಕ್ಕೆ 5 ಗೆದ್ದಿದ್ದೀವಿ. ಒಬ್ರು ಏನಂದ್ರೆ ಒಂದೇ ಸಮಸ್ಯೆನಾಗ ಎಲ್ರು ಪ್ರಥಮ ಬಾರಿ ಗೆದ್ದಿರುತ್ತವ್ರು. ಅದೇ ಇಬ್ರು 2 ಬಾರಿ ಗೆದ್ದಿದ್ದಾರೆ. ಶ್ರೀನಿವಾಸ್ ಅವರು ಮತ್ತೆ ರಾಜಣ್ಣ, ನಮ್ಮ ರಾಜೇಗೌಡರು. ಸೊ ಅದಕ್ಕೋಸ್ಕರ ಅದನ್ನ ನೋಡ್ಕೊಂಡು ತೀರ್ಮಾನ ಮಾಡ್ಬೇಕು.